ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಕುಬೇರ ದೇವ ಮತ್ತು ಮಹಾಲಕ್ಷ್ಮಿ ತಾಯಿ ಇಬ್ಬರು 24 ಗಂಟೆಗಳ ಒಳಗೆ ನಿಮ್ಮ ಮನೆಗೆ ನಿಧಿ ಮತ್ತು ಹಣವನ್ನು ತರುತ್ತಿದ್ದಾರೆ. ಹೌದು ಸ್ನೇಹಿತರೆ, ಎಚ್ಚರದಿಂದಿರಿ. ಬಹಳ ದೊಡ್ಡ ಪವಾಡದ ಬದಲಾವಣೆಯಾಗಲಿದೆ ಮತ್ತು ಕಲಿಯುಗದಲ್ಲಿ ಮೊದಲ ಬಾರಿಗೆ ಇಂಥ ದೊಡ್ಡ ಅಪರೂಪದ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಈಗ ಎಲ್ಲ ದುಃಖ, ನೋವು, ಕಷ್ಟ, ತೊಂದರೆ, ಹಣದ ಸಮಸ್ಯೆಗಳು ಈಗ ಶಾಶ್ವತವಾಗಿ ಕೊನೆಗೊಳ್ಳಲಿವೆ. ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಪದೇ ಪದೇ ದೇವರ ನಾಮ ಜಪಿಸಲು ಬಯಸುತ್ತಿದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಕಳೆದ ಕೆಲವು ದಿನಗಳಿಂದ ನಿಮಗೆ ಪದೇ ಪದೇ ಹಣ, ದೀಪ, ದೇವಾಲಯ ಅಥವಾ ಚಿನ್ನದಂಥ ವಸ್ತುಗಳ ಲಕ್ಷಣಗಳು ಕಾಣಿಸುತ್ತಿವೆಯೇ? ನಾನು ನಿಮಗೆ ಹೇಳುತ್ತೇನೆ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಇಂದಿನ ಈ ಸಂದೇಶ ಅಥವಾ ಭವಿಷ್ಯವಾಣಿಯು ನಿಮಗೆ ಯಾವುದೇ ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಬದಲಿಗೆ ನಿಮ್ಮ ಕಣ್ಣುಗಳನ್ನು ತೆರೆಯುವ ಭವಿಷ್ಯವಾಣಿಯಾಗಿದೆ. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಮಹಾಲಕ್ಷ್ಮಿ ತಾಯಿಯ ಕೃಪೆ ಮತ್ತು ಕುಬೇರ ದೇವನ ಆಶೀರ್ವಾದ ಒಂದೇ ಬಾರಿಗೆ ಯಾವುದೇ ವ್ಯಕ್ತಿಯ ಮೇಲಿದ್ದರೆ ಅವರ ಜೀವನದಲ್ಲಿ ಹೊಸ ಅವಕಾಶಗಳು, ಆರ್ಥಿಕ ಸುಧಾರಣೆ ಮತ್ತು ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದರೆ ನೆನಪಿಡಿ, ಕೇವಲ ಅದೃಷ್ಟವನ್ನು ನಂಬುವುದರಿಂದ ಅಲ್ಲ, ಬದಲಿಗೆ ಸರಿಯಾದ ಕರ್ಮ, ತಾಳ್ಮೆ ಮತ್ತು ದೇವರಲ್ಲಿ ಶ್ರದ್ಧೆಯಿಂದ ಮಾತ್ರ ಜೀವನದಲ್ಲಿ ಬದಲಾವಣೆ ಬರುತ್ತದೆ. 24 ಗಂಟೆಗಳ ಒಳಗೆ ಒಂದು ಮಹಾನ್ ಬದಲಾವಣೆ ಈಗ ನಿಮ್ಮ ಜೀವನದಲ್ಲಿ ಬರಲಿದೆ ಮತ್ತು ಎಷ್ಟು ದೊಡ್ಡ ಶುಭ ಸುದ್ದಿಗಳು ನಿಮಗೆ ಸಿಗಲಿವೆ ಎಂದರೆ ಅದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಮಾತನ್ನು ಬಹಳ ಗಮನವಿಟ್ಟು ಕೇಳಿ. ಖಜಾನೆಯ ದೇವ ಕುಬೇರ ದೇವ ಮಹಾರಾಜ್ ಮತ್ತು ಖಜಾನೆಯ ದೇವಿ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮೇಲೆ ಮೊದಲ ಬಾರಿಗೆ ಕರುಣೆ ತೋರಿದ್ದಾರೆ ಮತ್ತು ಇಷ್ಟು ದೊಡ್ಡ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಅದರಿಂದ ನಾನು ಈ ವಿಡಿಯೋವನ್ನು ಮೊದಲಿಗೆ ನೀವು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಗುರುದೇವ, ಜೈ ಗುರುದೇವ ಮಹಾರಾಜ್, ಜೈ ಮಹಾಲಕ್ಷ್ಮಿ ತಾಯಿ ಎಂದು ಖಂಡಿತವಾಗಿಯೂ ಬರೆಯಿರಿ. ನಿಮ್ಮ ಸಮಸ್ತ ಕೆಲಸಗಳು ನೆರವೇರುತ್ತವೆ ಮತ್ತು ಮಹಾಲಕ್ಷ್ಮಿ ತಾಯಿ ಖಂಡಿತವಾಗಿಯೂ ನಿಮ್ಮ ಕನಸನ್ನು ನನಸು ಮಾಡುತ್ತಾರೆ. ನೋಡಿ, ಗ್ರಹಗಳು ಕೂಡ ವಿಶೇಷ ಸೂಚನೆ ಇದೆ. ನಾನು ನಿಮಗೆ ಹೇಳುತ್ತೇನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ನೋಡಿ ಸ್ನೇಹಿತರೆ, ಯಾವಾಗಲೂ ಬೃಹಸ್ಪತಿ ಅಥವಾ ಶುಭ ಸ್ಥಿತಿಯಲ್ಲಿದ್ದಾಗ ಅಥವಾ ಶುಕ್ರನು ಬಲವಾದಾಗ ಚಂದ್ರನು ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತಾನೆ. ಆಗ ವ್ಯಕ್ತಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಧನಾತ್ಮಕ ಅವಕಾಶಗಳು ಬರಲು ಪ್ರಾರಂಭಿಸುತ್ತವೆ. ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯಂತ ಉತ್ತಮ ಮತ್ತು ಸುವರ್ಣ ಅವಕಾಶಗಳನ್ನು ನಿಮಗೆ ನೀಡಲಿದೆ. ನೀವು ಸುವರ್ಣ ಅವಕಾಶಗಳನ್ನು ಹುಡುಕುವ ಅಗತ್ಯವಿಲ್ಲ, ಅವು ಸ್ವತಃ ನಿಮ್ಮ ಬಾಗಿಲಿಗೆ ಬರುತ್ತವೆ. ಇಂತಹ ಸಮಯದಲ್ಲಿ ಅನೇಕ ಜನರಿಗೆ ಇದ್ದಕ್ಕಿದ್ದಂತೆ ಹೊಸ ಉದ್ಯೋಗ, ವ್ಯಾಪಾರದಲ್ಲಿ ಲಾಭ, ನಿಂತು ಹೋದ ಪಾವತಿಗಳು ಸಿಗುವುದು ಅಥವಾ ಕುಟುಂಬದಲ್ಲಿ ಸಂತೋಷದ ಅನುಭವವಾಗಬಹುದು. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಸಾಧ್ಯತೆ ಪ್ರಬಲವಾಗಿದೆ, ಆದರೆ ಇದು ಕಡ್ಡಾಯವಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ಒಂದೇ ರೀತಿಯ ಘಟನೆ ನಡೆಯುತ್ತದೆ ಎಂದು, ಏಕೆಂದರೆ ಎಲ್ಲರ ಜಾತಕವು ವಿಭಿನ್ನವಾಗಿರುತ್ತದೆ, ಎಲ್ಲರ ಜನ್ಮ ದಿನಾಂಕವು ವಿಭಿನ್ನವಾಗಿರುತ್ತದೆ, ರಾಶಿ ಒಂದೇ ಆಗಿರುತ್ತದೆ. ಕೆಲವೊಮ್ಮೆ ಘಟನೆಗಳು ಹೋಲಿಕೆಯಾಗಬಹುದು, ಆದರೆ ಪ್ರತಿಯೊಂದು ಘಟನೆಯು ಸಂಪೂರ್ಣವಾಗಿ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಆದರೆ ನೆನಪಿಡಿ, ನೀವು ಪರಿಶ್ರಮ ಪಟ್ಟರೆ ಮತ್ತು ಸರಿಯಾದ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದರೆ, ದೇವರ ಮೇಲೆ ನಂಬಿಕೆ ಇದ್ದರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮುಂಬರುವ ಸಮಯವು ನಿಮಗೆ ಅತ್ಯಂತ ಉತ್ತಮ ಎಂದು ಸಾಬೀತಾಗಬಹುದು, ಉತ್ತಮದಿಂದ ಅತ್ಯುತ್ತಮವಾಗಬಹುದು. ಇದೇ ಕಾರಣಕ್ಕೆ ಅನೇಕ ವಿದ್ವಾಂಸರು ಹೇಳುತ್ತಾರೆ, ಇಂತಹ ಸಮಯದಲ್ಲಿ ದೇವರ ಸ್ಮರಣೆ ಮತ್ತು ಒಳ್ಳೆಯ ಕರ್ಮಗಳು ವ್ಯಕ್ತಿಗೆ ಇನ್ನಷ್ಟು ಫಲದಾಯಕವಾಗುತ್ತವೆ. ಈ ಸಮಯ ನಿಮಗಾಗಿ ಅತ್ಯಂತ ಒಳ್ಳೆಯ ಫಲದಾಯಕವಾಗಲಿದೆ ಮತ್ತು ನೀವು ಇಂದಿನ ಈ ಭವಿಷ್ಯವಾಣಿಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸ್ನೇಹಿತರೆ, ನಾನು ನಿಮಗೆ ನಿಮ್ಮ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಮುಂಬರುವ ಸಮಯವು ನಿಮಗಾಗಿ ಅತ್ಯಂತ ವಿಶೇಷವಾಗಿರಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಕಳೆದ ಹಲವು ತಿಂಗಳುಗಳಿಂದ ನೀವು ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿದ್ದೀರಾ. ಯಾವುದೇ ಸ್ನೇಹಿತರಾಗಲಿ ಅಥವಾ ಬೇರೆ ಯಾರು ನಿಮಗೆ ಸಹಾಯ ಮಾಡುತ್ತಿಲ್ಲ ಮತ್ತು ವೆಚ್ಚಗಳ ಮೇಲೆ ವೆಚ್ಚಗಳು ಹೆಚ್ಚಾಗುತ್ತಲೇ ಇವೆ. ವಿವಿಧ ರೀತಿಯ ತೊಂದರೆಗಳಿಂದ ನೀವು ಜೀವನ ಕಳೆಯುತ್ತಿದ್ದೀರಾ. ನೋಡಿ, ಇದ್ದಕ್ಕಿದ್ದಂತೆ ಸಾಲ ಹೆಚ್ಚಾಗಿರಬಹುದು
ಆಗುವ ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಂತು ಹೋಗಿರಬಹುದು. ಜನರು ನಿಮ್ಮ ಪರಿಶ್ರಮದ ಮೌಲ್ಯವನ್ನು ಗುರುತಿಸಿಲ್ಲದಿರಬಹುದು. ಜನರು ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿರಬಹುದು. ಆದರೆ ಪ್ರತಿಯೊಂದು ಕಠಿಣ ಸಮಯವು ಶಾಶ್ವತವಾಗಿ ಇರುವುದಿಲ್ಲ. ಪ್ರತಿಯೊಂದು ರಾತ್ರಿಯ ನಂತರ ಬೆಳಗಾಗುತ್ತದೆ. ಈ ವಿಷಯ ನಿಮಗೆ ತುಂಬಾ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಮನುಷ್ಯನು ತಾಳ್ಮೆಯಿಂದಿರಬೇಕು ಮತ್ತು ಸತತ ಪ್ರಯತ್ನ ಮಾಡುತ್ತಿರಬೇಕು. ನಿಧಾನವಾಗಿ ಪರಿಸ್ಥಿತಿಗಳು ಬದಲಾಗಲು ತೊಡಗಿದ್ದಾಗ ನಿಮ್ಮ ಸುತ್ತಮುತ್ತಲಿನ ವಾತಾವರಣವು ಬದಲಾಗುತ್ತದೆ. ಆಗ ದೇವತೆಗಳ ಜೊತೆಗೆ ದೇವರ ಬೆಂಬಲವು ನಿಮಗೆ ಸಿಗಲು ಪ್ರಾರಂಭಿಸುತ್ತದೆ ಮತ್ತು ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ಜಾತಕದಲ್ಲಿ ಇಂತಹ ಸೂಚನೆ ಸಿಗುತ್ತಿದೆ. ಯಾವುದೇ ಹಳೆಯ ನಿಂತು ಹೋದ ಹಣ ಅದು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಸಿಗಬಹುದು. ಅದು ನಿಮಗಾಗಿ ಬಹಳ ಲಾಭದಾಯಕವಾಗಿರುತ್ತದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಬರಬಹುದು. ಕೆಲಸ ಮಾಡುವವರಿಗೆ ಹೊಸ ಜವಾಬ್ದಾರಿ ಅಥವಾ ಪ್ರಗತಿಯ ಅವಕಾಶವು ಸಿಗಬಹುದು. ಕುಟುಂಬದಲ್ಲಿ ಮೊದಲಿಗಿಂತ ಹೆಚ್ಚು ಶಾಂತಿ ಮತ್ತು ಸಹಕಾರವು ಹೆಚ್ಚಾಗಬಹುದು. ವ್ಯಕ್ತಿಯು ಅಹಂಕಾರ ಪಡೆದೇ ವಿನಮ್ರತೆಯನ್ನು ಬೆಳೆಸಿಕೊಳ್ಳಬೇಕಾದ ಸಮಯ ಇದಾಗಿದೆ. ನೀವು ಯಾವಾಗಲೂ ಸರಿಯಾದ ಆಯ್ಕೆಯನ್ನು ಆರಿಸಿಕೊಂಡಿದ್ದೀರಿ ಮತ್ತು ದೇವರನ್ನು ನಿಮ್ಮವನೆಂದು ನಂಬಿದ್ದೀರಿ. ಇದರ ಕಾರಣದಿಂದ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯವು ಕೊನೆಗೊಳ್ಳುತ್ತದೆ ಮತ್ತು ಒಳ್ಳೆಯ ಸಮಯ ನಿರ್ಮಾಣವಾಗುತ್ತದೆ. ಆದರೆ ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ಸಹ ನೀವು ಪಾಲಿಸಬೇಕು. ನೀವು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಮುಂದುವರಿಯಬೇಕೆಂದು ಬಯಸಿದರೆ ಮುಖ್ಯವಾಗಿ ಈ 3 ವಿಷಯಗಳನ್ನು ಯಾವಾಗಲೂ ನಿಮ್ಮ ಗಮನದಲ್ಲಿಟ್ಟುಕೊಳ್ಳಿ. ಮೊದಲನೇ ವಿಷಯವೆಂದರೆ ಸುಳ್ಳು, ವಂಚನೆ ಮತ್ತು ಯಾರದ್ದಾದರೂ ಹಕ್ಕನ್ನು ಕಸಿದುಕೊಳ್ಳುವುದರಿಂದ ನೀವು ದೂರವಿರಬೇಕು. ಹಣವು ಆಸ್ತಿ ಹೊಂದುವುದು ಅದು ಪ್ರಾಮಾಣಿಕತೆಯಿಂದ ಗಳಿಸಿದಾಗ ಮಾತ್ರ. ಅದು ಒಂದು ವೇಳೆ ಮೋಸದಿಂದ ಗಳಿಸಿದರೆ, ವಂಚನೆಯಿಂದ ಗಳಿಸಿದರೆ ಅಥವಾ ಯಾರಿಗಾದರೂ ಸುಳ್ಳು ಹೇಳಿ ಗಳಿಸಿದರೆ ಆ ಹಣವು ನಿಮ್ಮ ಬಳಿ ನಿಲ್ಲುವುದಿಲ್ಲ. ಅದು ಬರುತ್ತದೆ ಆದರೆ ಹೊರಟು ಹೋಗುತ್ತದೆ. ಆದರೆ ಆ ಹಣವನ್ನು ಗಳಿಸಲು ನೀವು ಹೆಚ್ಚು ಶ್ರಮ ಹಾಕಿದ್ದರೆ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ, ಜನರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದರೆ ಮಹಾಲಕ್ಷ್ಮಿ ತಾಯಿಯು ನಿಮ್ಮ ಬಳಿ ನೆಲೆಸಬಹುದು. ನೋಡಿ, ಮಹಾಲಕ್ಷ್ಮಿ ತಾಯಿಯು ಶ್ರಮಜೀವಿಗಳ ಪರವಾಗಿರುತ್ತಾಳೆ. ಆದ್ದರಿಂದ ನೀವು ಪರಿಶ್ರಮ ಪಡುತ್ತಿದ್ದರೆ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಲಾಭವಾಗುತ್ತದೆ ಮತ್ತು ಮಹಾಲಕ್ಷ್ಮಿ ತಾಯಿಯು ನಿಮ್ಮ ಬಳಿ ನೆಲೆಸುತ್ತಾಳೆ. ನಿಮ್ಮ ಆಲೋಚನೆಗಳನ್ನು ಉತ್ತಮವಾಗಿಟ್ಟುಕೊಳ್ಳಿ. ಎರಡನೇ ವಿಷಯವೆಂದರೆ ತಂದೆ ತಾಯಿ, ಗುರು ಹಿರಿಯರು ಮತ್ತು ಅಗತ್ಯವಿರುವ ಜನರನ್ನು ನೀವು ಗೌರವಿಸಬೇಕು. ಅವರ ಹಾರೈಕೆ ಹಲವು ಬಾರಿ ನಿಮ್ಮ ಜೀವನದ ಅತಿ ದೊಡ್ಡ ಆಸರೆಯಾಗುತ್ತದೆ. ಎಲ್ಲ ಕಡೆಯಿಂದ ದಾರಿಗಳು ಮುಚ್ಚಿ ಹೋದಾಗ ಜನರು ಮತ್ತು ಹಿರಿಯರ ಹಾರೈಕೆ ಕೆಲಸ ಮಾಡುತ್ತದೆ. ಮತ್ತು ಅತ್ಯಂತ ಪ್ರಮುಖ ವಿಷಯವೇನೆಂದರೆ ಅನಗತ್ಯ ಖರ್ಚು ಮತ್ತು ದುರಾಶೆಯಿಂದ ದೂರವಿರಿ. ನೀವು ದುರಾಸೆ ಪಡುತ್ತಿದ್ದರೆ, ಅನಗತ್ಯ ಖರ್ಚುಗಳನ್ನು ಮಾಡುತ್ತಿದ್ದರೆ ಇದು ನಿಮಗೆ ದುರದೃಷ್ಟಕರ. ಯೋಜನೆ ಇಲ್ಲದೆ ಮಾಡಿದ ಖರ್ಚು ಆರ್ಥಿಕ ಒತ್ತಡವನ್ನು ಹೆಚ್ಚಿಸಬಹುದು, ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಮತ್ತು ನೀವು ತೀವ್ರ ಒತ್ತಡಕ್ಕೆ ಒಳಗಾಗಬಹುದು. ಆದರೆ ಇವೆಲ್ಲವಕ್ಕೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರವೂ ಇದೆ. ನಿಮಗೆ ಶ್ರದ್ಧೆ ಇದ್ದರೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ಮಹಾಲಕ್ಷ್ಮಿ ತಾಯಿ ಮತ್ತು ಕುಬೇರ ದೇವರ ಮುಂದೆ ನೀವು ಕೆಲವು ಪ್ರಾರ್ಥನೆಗಳನ್ನು ಮಾಡಬೇಕು. ನಿಮ್ಮ ಮನಸ್ಸಿನಲ್ಲೇ ಪ್ರಾರ್ಥಿಸಬೇಕು. ಹೀಗೆ ಹೇಳಬೇಕು: ಹೇ ಮಹಾಲಕ್ಷ್ಮಿ ತಾಯಿ, ನನಗೆ ಸದ್ಬುದ್ಧಿ, ಶ್ರಮಿಸುವ ಶಕ್ತಿ, ಸಾಮರ್ಥ್ಯ ಕೊಟ್ಟು ಧರ್ಮದಿಂದ ಹಣ ಗಳಿಸುವ ಮಾರ್ಗವನ್ನು ತೋರಿಸು. ಶ್ರಮ ಪಡುವಾಗ ನಿಮ್ಮಿಂದ ಏನಾದರೂ ತಪ್ಪಾದರೆ ಮಹಾಲಕ್ಷ್ಮಿ ತಾಯಿ ನನ್ನನ್ನು ಕ್ಷಮಿಸು. ಅದರ ನಂತರ ನೀವು ಹೇಳಬೇಕು: ಹೇ ಕುಬೇರ ದೇವ, ಖಜಾನೆಯೇ ದೇವನೇ, ನನ್ನ ಜೀವನದಲ್ಲಿ ಸಮೃದ್ಧಿಯ ಜೊತೆಗೆ ಸಂತೋಷ ಮತ್ತು ವಿವೇಕವನ್ನು ನೀಡು. ಇದರೊಂದಿಗೆ ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಎಂದಿಗೂ ನೀವು ಬಿಡಬಾರದು, ಏಕೆಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೆಯಲು ಇದೇ ಅತಿ ದೊಡ್ಡ ಪರಿಹಾರವಾಗಿದೆ. ದೇವತೆಗಳ ಆಶೀರ್ವಾದ ಪಡೆಯಲು ಇದನ್ನೇ ಮಾಡಬೇಕು. ನೀವು ಯಾವಾಗಲೂ ಶ್ರಮವಹಿಸಿ ಕೆಲಸ ಮಾಡುತ್ತಾ ನಿಮಗಿಂತ ಹಿರಿಯರನ್ನು ಗೌರವಿಸಿದರೆ ನಿಮ್ಮ ಮೇಲೆ ಸದಾ ದೈವಿಕ ಶಕ್ತಿಗಳ ಕೃಪೆ ಇರುತ್ತದೆ ಮತ್ತು ನೀವು ಯಾವುದೇ ವಿಷಯದ ಬಗ್ಗೆ ಚಿಂತಿಸುವ ಅಗತ್ಯವೇ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ದೇವರು ಅವಕಾಶಗಳನ್ನು ನೀಡುತ್ತಾರೆ, ಆದರೆ ಆ ಅವಕಾಶದ ಪ್ರಯೋಜನವನ್ನು ಪಡೆದುಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ. ನೀವು ಧನಾತ್ಮಕ ಆಲೋಚನೆ, ನಿರಂತರ ಪ್ರಯತ್ನ ಮತ್ತು ದೇವರಲ್ಲಿ ನಂಬಿಕೆಯನ್ನು ಇಟ್ಟರೆ ನಿಧಾನವಾಗಿ ನಿಮ್ಮ ಜೀವನದಲ್ಲೂ ಒಳ್ಳೆಯ ಬದಲಾವಣೆಗಳು ಕಾಣಬಹುದು ಮತ್ತು ಈ ಬದಲಾವಣೆಗಳು ನಿಮ್ಮನ್ನು ಸಂಪೂರ್ಣವಾಗಿ ಆಶ್ಚರ್ಯಚಕಿತಗೊಳಿಸುತ್ತವೆ. ಇಂದಿನ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ತಾಯಿ, ಕುಬೇರ ದೇವ ಎಂದು ಬರೆಯಿರಿ. ಏಕೆಂದರೆ ಈ ಇಬ್ಬರು ದೇವತೆಗಳ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ
ಸುಖ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ಸಿಗುತ್ತದೆ ಹಾಗೂ ಎಲ್ಲ ವಿಷಯಗಳು ನಿಮಗೆ ಯಶಸ್ಸು ಸಿಗುತ್ತದೆ. ಆದರೆ ಕೇಳಿ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಎಂದರೆ ಸ್ನೇಹಿತರೆ, ಈಗ ನಡೆಯುತ್ತಿರುವ ಸಮಯವು ನಿಮಗೆ ಉತ್ತಮ ಲಾಭದಾಯಕವಾಗಿದೆ ಮತ್ತು ಕಲಿಯುಗದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಘಟನೆ ನಡೆಯುತ್ತಿದೆ. ಹೀಗಿರುವಾಗ ನಿಮ್ಮ ರಾಶಿ ಫಲದ ಬಗ್ಗೆ ಹೇಳುವುದಾದರೆ ನೋಡಿ, ಯಾವುದೇ ಸಂಬಂಧಿಕರೊಂದಿಗೆ ನಡೆಯುತ್ತಿದ್ದ ತಪ್ಪು ತಿಳುವಳಿಕೆಗಳು ಈಗ ದೂರವಾಗಲಿವೆ ಮತ್ತು ಸಂಬಂಧಗಳಲ್ಲಿ ಮತ್ತೆ ಮಧುರತೆ ಬರಲಿದೆ. ಸಂಪರ್ಕವು ನಿಮಗಂತೂ ಬಹಳ ಲಾಭದಾಯಕವಾಗಿ ಇರಲಿದೆ. ರಾಜಕೀಯ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಜನರಿಗೆ ವಿಶೇಷ ಜವಾಬ್ದಾರಿ ಸಿಗಬಹುದು ಮತ್ತು ನೀವು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತದೆ. ಆಗಷ್ಟೇ ನೀವು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮತ್ತು ಊರು ಕೇರಿಗಳಲ್ಲಿ ಹೆಸರು ಮಾಡಲು ಸಾಧ್ಯವಾಗುತ್ತದೆ. ನಿಮ್ಮ ಕಡಿತಗಳನ್ನು ಮತ್ತು ಮುಖ್ಯ ದಾಖಲೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಇಡುವ ಅಗತ್ಯ ಇದೆ. ಇವುಗಳು ಕಳೆದು ಹೋದರೆ ಅಥವಾ ತಪ್ಪು ಜಾಗದಲ್ಲಿಟ್ಟರೆ ತೊಂದರೆಯಾಗಬಹುದು. ಮನೆಯಲ್ಲಿ ಸಣ್ಣ ವಿಷಯಕ್ಕೆ ವಿನಾಕಾರಣ ಉದ್ವಿಗ್ನತೆ ಉಂಟಾಗಬಹುದು. ಅತಿಯಾದ ಕೋಪ ಮಾಡಿಕೊಳ್ಳುವುದರಿಂದ ಬಚಾವಾಗಿ ಸ್ವಲ್ಪ ಸಮಯ ಒಂಟಿಯಾಗಿದ್ದು ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ಯಾವಾಗಲೂ ಪ್ರಯತ್ನಿಸಬೇಕು. ಸ್ನೇಹಿತರೆ, ಈ ಸಮಯದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಶ್ರಮ ವಹಿಸುವ ಅಗತ್ಯವಿದೆ. ಸಣ್ಣ ಅಜಾಗರೂಕತೆಯು ನಷ್ಟವನ್ನು ಉಂಟು ಮಾಡಬಹುದು. ಪಾಲುದಾರಿಕೆ ಉದ್ಯೋಗದಲ್ಲಿ ಯಶಸ್ಸು ಸಿಗಲಿದೆ ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವಾಗುವ ಬಲವಾದ ಯೋಗವಿದೆ. ಉದ್ಯೋಗದಲ್ಲಿ ಗುರಿ ತಲುಪುವ ಒತ್ತಡವೂ ಇರುತ್ತದೆ. ಕುಟುಂಬದೊಂದಿಗೆ ಮನೋರಂಜನೆ ಅಥವಾ ರಾತ್ರಿ ಭೋಜನದ ಕಾರ್ಯಕ್ರಮವು ರೂಪುಗೊಳ್ಳಬಹುದು. ಪ್ರೇಮ ಸಂಬಂಧಗಳಲ್ಲಿ ಮದುವೆಯಾಗಲು ಕುಟುಂಬದ ಒಪ್ಪಿಗೆ ಸಿಗುವ ಯೋಗವಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಿರುತ್ತವೆ. ಹವಾಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸಿ ಮತ್ತು ವ್ಯತಿರಿಕ್ತ ಪರಿಣಾಮ ಬೀರುವ ವಸ್ತುಗಳಿಂದ ದೂರವಿರಿ. ಕುಟುಂಬದ ಜನರೊಂದಿಗೆ ಭೇಟಿಯಾಗಲು ಮತ್ತು ಕಾರ್ಯಕ್ರಮ ಮಾಡಲು ಒಳ್ಳೆಯ ದಿನವಾಗಿದೆ. ಆಸ್ತಿ ಮತ್ತು ಜಮೀನಿಗೆ ಸಂಬಂಧಿಸಿದ ಹಳೆಯ ಕಾನೂನು ಪ್ರಕರಣಗಳು ನಿಮ್ಮ ಪರವಾಗಿ ಬಗೆಹರಿಯಬಹುದು. ಇಂದು ನಿಮ್ಮ ಗಮನವು ಉಳಿತಾಯ ಮತ್ತು ದೀರ್ಘಾವಧಿಯ ಆಸ್ತಿ ಗಳಿಕೆ ಮೇಲಿರುತ್ತದೆ. ಕುಟುಂಬದ ಹಿರಿಯರ ಸಲಹೆಯು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ. ಮನೆಯ ವಾತಾವರಣವು ಶಾಂತವಾಗಿರುತ್ತದೆ, ಸಂತೋಷದಿಂದ ಕೂಡಿರುತ್ತದೆ. ಆಸ್ತಿ ಅಥವಾ ಕುಟುಂಬದ ಯಾವುದಾದರೂ ಹಳೆಯ ಪರಂಪರೆಯಿಂದ ನಿಮಗೆ ಲಾಭ ಸಿಗುವ ಬಲವಾದ ಯೋಗಗಳು ರೂಪುಗೊಳ್ಳುತ್ತಿವೆ. ನೀವು ಬೇಸರಗೊಳ್ಳುವ ಅಗತ್ಯವಿಲ್ಲ. ಕೆಲವೊಮ್ಮೆ ಏನೇ ನಡೆದರೂ ಅದೆಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ, ನಿಮ್ಮ ಒಳಿತಿಗಾಗಿಯೇ ನಡೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಜನರೊಂದಿಗೆ ಬೆರೆಯುವಾಗ ವಿವೇಚನೆ ಮತ್ತು ತಾಳ್ಮೆಯಿಂದ ಜಾಗರೂಕರಾಗಿರಿ. ವಿಚಾರ ಸಂಕಿರಣ ಮತ್ತು ಪ್ರದರ್ಶನಗಳು ನಿಮಗೆ ಹೊಸ ಮಾಹಿತಿ ಅಥವಾ ಸತ್ಯವನ್ನು ಒದಗಿಸುತ್ತದೆ. ನಿಮ್ಮ ವೈವಾಹಿಕ ಜೀವನವು ನಿಮ್ಮ ಕುಟುಂಬದ ಕಾರಣದಿಂದಾಗಿ ನಕಾರಾತ್ಮಕವಾಗಿ ಪ್ರಭಾವಿತವಾಗಬಹುದು, ಆದರೆ ನೀವಿಬ್ಬರು ಅತ್ಯಂತ ಜಾಣತೆಯಿಂದ ವಿಷಯಗಳನ್ನು ನಿಭಾಯಿಸಬಹುದು. ಒಂದು ಉಪಾಯವೆಂದರೆ ಗಂಗಾಜಲ ಅಥವಾ ಯಾವುದಾದರೂ ತೀರ್ಥಕ್ಷೇತ್ರದ ನೀರನ್ನು ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿ ಮನೆಯಲ್ಲಿ ಇಡುವುದರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭ ಸಿಗಲಿದೆ. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯವು ಚೆನ್ನಾಗಿರಲಿದೆ. ಧನ ಸಂಪತ್ತಿನ ವಿಷಯದಲ್ಲೂ ಉತ್ತಮ ಬೆಳವಣಿಗೆ ಸಿಗಲಿದೆ. ಕೇವಲ ನಿಮಗೆ ಕುಟುಂಬದಿಂದ ಸ್ವಲ್ಪ ಬೆಂಬಲ ಕಡಿಮೆ ಸಿಗಬಹುದು ಅಥವಾ ಕುಟುಂಬದವರೇ ನಿಮ್ಮ ವಿರುದ್ಧ ಬರಬಹುದು, ಏಕೆಂದರೆ ಕೆಲವು ವಿಷಯಗಳು, ಕೆಲವು ನಡವಳಿಕೆಗಳು ನಿಮ್ಮ ಕುಟುಂಬಕ್ಕೆ ಇಷ್ಟವಾಗುವುದಿಲ್ಲ. ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಾಮಾನ್ಯಗೊಳಿಸುತ್ತೀರಿ ಮತ್ತು ಪ್ರೀತಿ ಇತ್ಯಾದಿಗಳಲ್ಲಿ ನಿಧಾನವಾಗಿ ಬೆಳವಣಿಗೆಯಾಗಲಿದೆ. ನಂಬಿಕೆ ಹೆಚ್ಚಾಗಲಿದೆ. ವ್ಯವಹಾರವು ಸಾಧಾರಣವಾಗಿ ನಡೆಯಲಿದೆ, ಆದರೆ ಸ್ವಲ್ಪ ನಷ್ಟವಾಗುವ ಸಾಧ್ಯತೆಯೂ ಇದೆ. ವೈವಾಹಿಕ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಈಗ ನಿಮಗೆ ಅತ್ಯುತ್ತಮ ಸಮಯವಾಗಿದೆ. ದೇವರ ಕೃಪೆ ನಿಮ್ಮ ಮೇಲೆ ಸದಾ ಸಿಗಲಿದೆ ಮತ್ತು ಮೇಲಾಗಿ ಲಕ್ಷ್ಮೀದೇವಿ ಹಾಗೂ ಕುಬೇರ ದೇವ ಮಹಾರಾಜರು ನಿಮ್ಮ ಮನೆಗೆ ಆಗಮಿಸುತ್ತಾರೆ. ಚಿನ್ನ, ಬೆಳ್ಳಿ ಮತ್ತು ಹಣದ ವಿಷಯದಲ್ಲಿ ಅಂದರೆ ಎಲ್ಲ ಕಡೆಯಿಂದಲೂ ನಿಮಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆದರೆ ನಾನು ನಿಮಗೆ ಸಲಹೆ ನೀಡುತ್ತಿದ್ದೇನೆ, ಅತಿಯಾಗಿ ಚಿಂತಿಸಬೇಡಿ. ದೇವರ ಮೇಲೆ ನಂಬಿಕೆ ಇಡಿ. ನಿಧಾನವಾಗಿ ಆದರೂ ಸರಿ, ಒಂದಲ್ಲ ಒಂದು ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ಮತ್ತು ಪರಿಸ್ಥಿತಿ ಬದಲಾಗಲಿದೆ. ನೀವು ಸಹ ಸಂತೋಷದಿಂದ ಕುಣಿಯಲು ಪ್ರಾರಂಭಿಸುತ್ತೀರಿ. ಹಾಗಿದ್ದರೆ ಸ್ನೇಹಿತರೆ, ಇಂದು ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಬಿಳಿ ಮತ್ತು ನೀಲಿ. ಅದೃಷ್ಟದ ಸಂಖ್ಯೆ 2, 1 ಮತ್ತು 5. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೈಕೆ ಮಾಡಿ. ನಿಮ್ಮ ದಿನ ಶುಭವಾಗಿರಲಿ ಸ್ನೇಹಿತರೆ.